ಭವಿಷ್ಯದ ಆಧಾರದ ಮೇಲೆ ಎಲ್ಲರೂ ಇಂದಿನ ನಿರ್ಣಯ ಮಾಡಬಯಸುತ್ತಾರೆ. ಭವಿಷ್ಯದಲ್ಲಿ ಸುಖವಿರಬೇಕು, ಭವಿಷ್ಯ ಭದ್ರವಾಗಿರಬೇಕು, ಅಂಥ ನಿರ್ಣಯ ಇಂದು ತೆಗೆದುಕೊಳ್ಳಬೇಕೆಂಬುದೇ ಎಲ್ಲರ ಪ್ರಯತ್ನ. ನೀವು ನಿಮ್ಮ ಜೀವನವನ್ನೊಮ್ಮೆ ನೋಡಿ. ನಿಮ್ಮ ಹೆಚ್ಚಿನ ನಿರ್ಣಯದ ಹಿಂದೆ ಭವಿಷ್ಯದ ಯೋಚನೆ ಇರುವುದಲ್ಲವೇ? ಏಕೆ ಬೇಡ? ನಮ್ಮ ಜೀವನವನ್ನು ಸರಳ ಹಾಗೂ ಸುಖಮಯ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ. ಆದರೆ ಭವಿಷ್ಯ ಯಾರಿಗೂ ತಿಳಿಯದು, ಕೇವಲ ಕಲ್ಪನೆ ಮಾಡಿಕೊಳ್ಳಬಹುದಷ್ಟೇ. ಹಾಗಾದರೆ ಜೀವನದ ಮಹತ್ವಪೂರ್ಣ ನಿರ್ಣಯಗಳು ಕಲ್ಪನೆಯ ಆಧಾರದ ಮೇಲೆಯೇ ಮಾಡುತ್ತೇವೆ ನಾವು. ನಿರ್ಣಯ ಮಾಡುವ ಯಾವುದಾದರೂ ಮೂರನೆಯ ಮಾರ್ಗ ಇರಬಹುದೇ? ಯೋಚಿಸಿ ನೋಡಿ. ಎಲ್ಲ ಸುಖಗಳ ಆಧಾರ ಧರ್ಮವೇ ಆಗಿದೆ, ಹಾಗೂ ಆ ಧರ್ಮ ಮನುಷ್ಯನ ಹೃದಯದಲ್ಲಿ ನೆಲೆಸಿರುತ್ತದೆ. ಹಾಗಾದರೆ ಪ್ರತಿ ನಿರ್ಣಯಕ್ಕೂ ಮೊದಲು ನಿಮ್ಮ ಸ್ವಂತ ಹೃದಯಕ್ಕೆ ಪ್ರಶ್ನೆಯನ್ನು ಅವಶ್ಯವಾಗಿ ಕೇಳಿ. ಈ ನಿರ್ಣಯ ಸ್ವಾರ್ಥದಿಂದ ಹುಟ್ಟಿದೆಯೋ ಅಥವಾ ಧರ್ಮದಿಂದಲೋ? ಇಷ್ಟು ಸಾಕಲ್ಲವೇ? ಭವಿಷ್ಯದ ಬದಲಾಗಿ ಧರ್ಮದ ಯೋಚನೆ ಮಾಡುವುದರಿಂದ ಭವಿಷ್ಯ ಹೆಚ್ಚು ಸುಖಪೂರ್ಣವಾಗುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ.